ಸಂವರಿಸಿ ಒಳ್ಳೆಯವರನ್ನು ಕಾಪಾಡುವ ಶ್ರೀ ಬಸವೇಶ್ವರ ತಂದೆ ಹಾಗೂ ಪ್ರೇಮ ತಾಯಿ ತಾಯಿ ನಿನ್ನ ದರ್ಶನಕ್ಕೆ ಬರುವ ಎಲ್ಲ ಜನರ ಕಷ್ಟ ನಷ್ಟಗಳನ್ನು ಪರಿಹರಿಸಿ ಈ ಬಡ ರೈತ ಬಸವಂತನನ್ನೇಕೆ ಕತ್ತಲಲ್ಲಿ ಒಡ್ಡುತ್ತೀಯಾ? ಈ ಬಡ ರೈತ ಯಾವ ತಪ್ಪು ಮಾಡಿದರೆ ಬಡತನದ ಬಂಧನದಲ್ಲಿ ಹೊರಡುವಂತೆ ಮಾಡುತ್ತೀಯಾ ತಾಯಿ? ಹೇಳು ತಾಯಿ, ಹೇಳು. ಏನ್ರಿ ಇದು? ಆ ದೇವಿಯ ಮುಂದೆ ನಿಂತುಕೊಂಡು ಏನೋ ಬೇಡಿಕೊಳ್ತಾ ಇದ್ದೀರಾ? ಈಗ ಬಂದೆಯಾ? ಹೌದ್ರಿ, ಈಗ ತಾನೇ ಬಂದೆ. ಆ ತಾಯಿಯ ಹತ್ರ ಏನಂತ ಬೇಡಿಕೊಂಡು ಬಂದೆ ತೋರ್ನ? ಆ ತಾಯಿ ಹತ್ರ ನಾನು ಏನಂತ ಬೇಡಿಕೊಳ್ಳಲಿ? ಈ ಸಲ ನನ್ನ ಮೈದನ ಪ್ರತಿ ಸಲದಂತೆ ಮತ್ತೆ ಪಾಸ್ ಆಗಿ ಬರ್ಲಿ ಅಂತ ಆ ದೇವಿಯ ಹತ್ರ ಬೇಡಿಕೊಂಡು ಬಂದೆ ಸ್ವಾಮಿ. ನಂಬಿದ ಭಕ್ತರನ್ನು ಆ ದೇವರು ಎಂದೂ ಕೈ ಬಿಡುವುದಿಲ್ಲ. ಹೌದ್ರಿ, ಆ ತಾಯಿಯ ದಯದಿಂದ ನಾವು ಸಾಲದ ಬಂಧನದಿಂದ ಋಣಮುಕ್ತರಾಗಿ ನನ್ನ ಮೈದನ ತಲೆಯ ಮೇಲೆ 2 ಅಕ್ಷತೆಗಳು ಹಾಕಿ ಬಿಟ್ರೆ ಅವಳ ಅತ್ತಿಗೆ ಆಗಿದ್ದಕ್ಕೆ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ ಸ್ವಾಮಿ, ಸಾರ್ಥಕವಾಗುತ್ತದೆ. ಸುವರ್ಣ, ನಿನ್ನ ಮೈದುನನಾದ ಲಕ್ಷ್ಮಣನ ಮೇಲೆ ಎಷ್ಟೊಂದು ಕನಿಕರ, ಕರುಣೆ, ಕನಿಕರ. ನಿನ್ನಂತ ಅತ್ತಿಗೆಯನ್ನು ಪಡೆದ ಆ ಲಕ್ಷ್ಮಣನ ಜನ್ಮ ಸಾರ್ಥಕ. ಅದು ಅಲ್ಲದೆ ಲಕ್ಷ್ಮಣನಂತ ಮೈದುನ ನಿಮ್ಮಂತ ಪತಿಯನ್ನು ಪಡೆದ ನಾನೇ ಧನ್ಯವಂತೆ ಸ್ವಾಮಿ, ನಾನೇ ಧನ್ಯವಂತೆ. ಮಾತಿನ ಬರದಲ್ಲಿ ನಿಮ್ಗೆ ಪ್ರಸಾದ ಕೊಡುವುದನ್ನೇ ಮರ್ತಿದ್ದೆ. ಇಲ್ಲಿ ಪ್ರಸಾದ. ಈ ಪ್ರಸಾದದಿಂದ ನಿನ್ನ ಗಂಡನ ಹಸಿವು ಇಂಗುವುದಿಲ್ಲ. ಈ ನಿನ್ನ ಮೊದಲ ಕಂಠದಿಂದ ಇಂಪಾದ ಗೀತೆ ಬರಲಿ. ನಿಮ್ಮ ಸಂತೋಷವೇ ನನ್ನ ಸಂತೋಷ.
ಓ ಪ್ರಿಯೆ ಓ ಪ್ರಿಯೆ ನೀನಂದ್ರೆ ತುಂಬಾ ಇಷ್ಟ. ಹೌದಣ್ಣ, ಈಗ ಬಂದೆ. ಮೈದನ ಏನಾಯ್ತಪ್ಪ? ನೀನು ರಿಸಲ್ಟಿಗೆ ಅಂತ ಹೋದ ವಿಷಯ? ಶ್ರೀರಾಮನಂತ ಅಣ್ಣ, ಸೀತೆ ಅಂತ ಅತ್ತಿಗೆ, ನೀವಿಬ್ಬರು ಇರುವಾಗ ಇಡೀ ತಾಲೂಕಿಗೆ ಅಲ್ಲ, ಜಿಲ್ಲೆಗೆ ಅಲ್ಲ, ಇಡೀ ರಾಜ್ಯಕ್ಕೆ ಸ್ಥಾನ ಪಡೆದುಕೊಂಡು ಬಂದು ನನ್ನ ಅತ್ತಿಗೆಯರಾದ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಎದ್ದೇಳು ಲಕ್ಷ್ಮಣ, ಎದ್ದೇಳು. ಈ ಸಮಾಜದಲ್ಲಿ ಏಳು ಬಗೆಯ ದುಷ್ಟ ಶಕ್ತಿಗಳ ಕಣ್ಣು ನಿನ್ನ ಮೇಲೆ ಬೀಳಲಿರಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಹಾಗೇನಾದರೂ ಈ ಸಮಾಜದ ಏಳು ಬಗೆಯ ದುಷ್ಟರ ಕಣ್ಣು ಈ ನಿನ್ನ ತಮ್ಮ ಲಕ್ಷ್ಮಣನ ಮೇಲೆ ಬಿದ್ದಿದ್ದಾದಲ್ಲಿ ಕೆಟ್ಟ ಕಣ್ಣಿಟ್ಟವರ ಕಣ್ಣುಗಳನ್ನು ಕೆತ್ತು ಅವರ ನೆತ್ತಿಯ ನೆತ್ತರವನ್ನೇ ಕಡಿದು ಈ ಸಮಾಜದಲ್ಲಿ ಕೊಬ್ಬಿಲಿನ್ನು ತನ್ನ ಈ ನಿನ್ನ ತಮ್ಮ ಲಕ್ಷ್ಮಣ. ಎದ್ದೇಳಪ್ಪ. ಈ ಊರಿನ ಶ್ರೀಮಂತ ಯಾವ ಹೆಣ್ಣು ಮಕ್ಕಳ ಕಣ್ಣು ಕೆಟ್ಟ ದೃಷ್ಟಿ ನಿನ್ನ ಮೇಲೆ ಬೀಳಿದಿರ್ಲಿ ಅಂತ ಆ ದೇವಿ ಹತ್ರ ಬೇಡಿಕೊಳ್ತೇನೆ ಮೈದಾನ. ಅತ್ತಿಗೆ, ಈ ಊರಿನ ಹೆಣ್ಣು ಮಕ್ಕಳ ಕೆಟ್ಟ ದೃಷ್ಟಿ ಅಷ್ಟೇ ಅಲ್ಲ, ಬೇರೆ ಊರಿನ ಹೆಣ್ಣು ಮಕ್ಕಳ ಕೆಟ್ಟ ದೃಷ್ಟಿ ಈ ನಿನ್ನ ಮೈದುನನ ಮೇಲೆ ಬಿದ್ದಿದ್ದಾದಲ್ಲಿ ಕೆಟ್ಟ ದೃಷ್ಟಿ ಇಟ್ಟ ಹೆಣ್ಣುಗಳಿಗೆ ತಕ್ಕ ಪಾಠ ಕಲಿಸಿ ಮಮತೆ ತೋರಿಸಿದವ್ರಿಗೆ ಮಗನಾಗಿ, ಕರುಣ ತೋರಿಸಿದವ್ರಿಗೆ ಕಂದನಾಗಿ, ಕಾಮ ತೋರಿಸಿದವ್ರಿಗೆ ಕಾಳಿಂಗ ಸಂತೃಪ್ತನಾಗಿ ಸಮಾಜದಲ್ಲಿ ಬದುಕಿ ನಿಲ್ಲುತ್ತಾನೆ. ಲಕ್ಷ್ಮಣ, ಬೆಂಕಿಯ ಮುಂದೆ ಬೆನ್ನಿ ಇಟ್ಟರೆ ಮುಂದೆ ಬಿಡುವುದಿಲ್ಲ. ಯಾಕನ್ನ ನಿನ್ನ ತಮ್ಮನ ಮೇಲೆ ಸಂಶಯವೇ? ಇವನು ಹಂತಿಂತ ಲಕ್ಷ್ಮಣನಲ್ಲನ, ಈ ಪೃಥ್ವಿಯನ್ನೇ ನನ್ನ ಮುಷ್ಟಿಯಲ್ಲಿ ಹಿಡಿದು ಬಿಸಾಡಿ ಸರ್ಪದ ತಲೆಯ ಮೇಲೆ ಆಟವಾಡಿ ಸಿಂಧುಗಳಿಗೆ ಮಿಕ್ಕಿದ ಕಿಂಗ್ ಮೇಕರ್ ನಾನು ಆಗದಿದ್ದರೆ ನನ್ನ ಹೆಸರು ಲಕ್ಷ್ಮಣನೇ ಅಲ್ಲ. ಅಣ್ಣ, ಮಾತಿನ ಆವೇಶದಲ್ಲಿ ನಿಮಗೆ ಬೇಡಿಕೊಳ್ಳುವುದನ್ನೇ ಮರೆತು ಬಿಟ್ಟು ತೆಗೆದುಕೊಂಡು
ಸಹೋದರ, ನೀ ಪಾಸಾದ ಸಂದರ್ಭದಲ್ಲಿ ನಾನೇ ಬೇರೆ ಕೊಡಬೇಕನ್ನಿಸುತ್ತೆ. ಆದರೆ ಬೇಳೆ ಕೊಡದಿದ್ದರೆ ನನ್ನ ಹಾಲಿನಿಂದ ಮಾಡಿದ ಈ ಪೇಡೆಗಿಂತ ಹಾಲಿನಂತ ಹೃದಯವನ್ನೇ ಕೊಟ್ಟಿದ್ದೇನೆ ನನ್ನ. ಅಷ್ಟೇ ಸಾಕು. ಮೈದುನ, ನೀನು ಪಾಸಾದ ಸಂತೋಷಕ್ಕೆ ನಾವೆಲ್ಲರ ಹಾಡಿ ಕುಡಿಯೋಣ ಬಾ. ಸೋಲಾಪುರ ಗ್ರಾಮದಲ್ಲಿ ನಡೆಯುತ್ತಿರುವ ಸೋಲಿಲ್ಲದ ಸಂದೂರು ಲಕ್ಷ್ಮಣ ನಾಟಕ ಶ್ರೀ ಬಸವೇಶ್ವರ ಹಾಗೂ ಹನುಮಾನ್ ದೇವರ ಜಾತ್ರಾ ನಿಮಿತ್ತವಾಗಿ ನಡೆಯುತ್ತಿದೆ. ನೀನು ನಿಮ್ಮಂತ ರೌಡಿಗಳನ್ನು ದರೋಡೆಕೋರ ಸಿಗಲು ಸುಡುಗಾಡಕ್ಕೆ ಸೇರಲು ಏನು ಸಿಂಧೂರ ಈ ರೌಡಿ ವಿಷಯ ನಿಮಗೆ ಗೊತ್ತಲ್ಲವೇ? ನಿಮ್ಮಂತ ರೌಡಿ ಗುಂಡಗಳ ತಲೆಯ ಮೇಲೆ ಕಾಲಿಟ್ಟು ಆಟವಾಡ ಈ ಸಿಂಧೂರನಿಗೆ ಕಡು ಮಾತೇ ಬಚ್ಚ. ನಿನಗಷ್ಟೇ ಅಲ್ಲ, ನಿನ್ನಂತ ಸಾವಿರಾರು ಜನ ಬಂದರು ಹೀಗೆ ಮಾತನಾಡುವೆ. ಲೇ ಬಚ್ಚೆ, ನಿನ್ನ ಕೈಯಲ್ಲಿರುವ ಹಣ ತುಂಬಿದ ಸುಟ್ಕೇಸನ್ನು ನನ್ನ ಪಾದಕ್ಕೆ ಅರ್ಪಿಸಿ ಇಲ್ಲಿಂದ ಕಣ್ಮರೆಯಾಗು. ನಿನಗೆ ಈ ಸುಟ್ಕೇಸನ್ನು ನಿನಗೆ ಒಪ್ಪಿಸೋದಿಲ್ಲ. ನಿನಗೆ ಅಷ್ಟೇ ಅಲ್ಲ, ನಿನ್ನ ಅಪ್ಪ ಒಪ್ಪಿಸೋದಿಲ್ಲ. ನಿಲ್ಲಿಸು ನಿನ್ನ ಈ ಉತ್ತರವಾದ ಮಾತನ್ನು. ಸೇರುತ್ತೆ ಮೊದಲೇ ಗಾಯಗೊಂಡ ಈ ಹುಲಿಯ ಕೋಪಕ್ಕೆ ಮತ್ತಷ್ಟು ತುಪ್ಪ ಚೆಲ್ಲಿ ಕೇಳಿಸಿದ ಯಾವ್ದರ ಮಗನು ನಿನ್ನ ಕಟ್ಟೆ ಕಲ್ಲು ಕಟ್ಟಿಗೆ ಬಂದುವಂತೆ ಈ ಹಣ ತುಂಬಿದ ಸುಟ್ಕೇಸನ್ನು ಒಪ್ಪಿಸಿ ಇಲ್ಲಿಂದ ಕಣ್ಮರೆಯಾಗೊಂಡು ನಾನು ಹೇಳಿದರೆ ಈ ನನ್ನ ಮಗ ಈ ಭೂಗತ ಲೋಕದಿಂದಲೇ ಕಣ್ಮರೆಯಾಗುತ್ತೇನೆ ಎಂದು ಹೊಗಳಿದೆಯ ನನ್ನ ಮಗನೇ. ಅದೇ ಗಾಯವಾದ ಸರ್ಪ ಸಮಯ ನೋಡಿ ತೀರಿಸಿಕೊಳ್ಳುತ್ತದೆ. ಆದರೆ ಅದೇ ಗಾಯಗೊಂಡ ಈ ವಿಷದ ಹುಲಿಯು ಸಿಂಧೂರನೆಂಬ ಹುಲಿಯು ಈ ಹುಲಿಗೆ ಸಮಯದ ಮಿತಿ ಏನೇ ಇಲ್ಲ. ಈ ಸಿಂಧೂರ ಕೊಟ್ಟರೆಯವರು ಇಟ್ಟರೆ ಶಾಪ. ನಾನಂತ ಮೇರೆದವರೆಲ್ಲ ಹಿಸ್ಟ್ರಿಲೇ ಇರುವುದೇ ಇಲ್ಲ.
ಪುಟಗಳ ಚರಿತ್ರೆ. ಅಂದು ದಿಲ್ಲಿಯಲ್ಲಿ ಈ ಸಿಂಧೂರನನ್ನು ಎದುರಾಗಿಕೊಳ್ಳದಿದ್ದರೆ ಇಂದು ನೀನು ಈ ಭೂಗತ ಲೋಕದಿಂದ ಯಮಲೋಕಕ್ಕೆ ಪ್ರಯೋಗದಲ್ಲಿರುತ್ತಿರಲಿಲ್ಲ. ಎಂತ ಪರಿಯಾಗಿ ಹೆಜ್ಜೆ ಹೆಜ್ಜೆಗೂ ಅರ್ಥ ಬರುತ್ತಿರುವುದು. ಈ ಅನಾಥ ಸಂತೋಷನ ಬಾಳಿನಲ್ಲಿ ಚಿಕ್ಕನಿಂದಲೇ ನನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡೆ. ನಾನೊಬ್ಬ ದೊಡ್ಡ ಅಧಿಕಾರಿಯಾಗಬೇಕೆಂದು ಅವರಿವರ ಮನೆಗೆ ಹಾಕಿ ಕಲಿಯುತ್ತಾ ಇಲ್ಲಿವರೆಗೂ ಜೀವನ ನೋಡಿದೆ. ಪ್ರತಿಯೊಂದು ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದು ಕೆಲಸವಿಲ್ಲದೆ ನಿರುದ್ಯೋಗಿಯಾಗಿ ತಿರುಗುವಂತಾಯಿತೆ ನನ್ನ ಬಾಳು. ಬಾಯಿ ಬಿಡುವ ಈ ಸಮಾಜದಲ್ಲಿ ನನ್ನಂತ ಕಡುಬಡವರಿಗೆ ಸಿಗುವುದು ದೇವ ಹೇಗೆ? ಏನಪ್ಪ ನಿನ್ನ ಪ್ರಯಾಣ ಬೆಂಗಳೂರಿನವರೆಗೆ ಬಂದಿದೆಯಲ್ಲ? ನನ್ನ ಮಿತ್ರ ಲಕ್ಷ್ಮಣನಿಗೆ ಗೊತ್ತಾಗದೆ ಅವನು ನನಗಿಂತ ಹೆಚ್ಚು ನೊಂದುಕೊಳ್ಳುತ್ತಾನೆ ಎಂದು ತಿಳಿಸುವುದೇ ಬೇಡ. ಯಾಕಪ್ಪ ಮೌನ ಆಗೇನೆ ಅಂತ ಬಿಟ್ಟೆ? ಏನು ಕೆಲಸ ಇತ್ತು? ಏನಿಲ್ಲ ಕಣೋ, ಹಾಗನೇ ಸುಮ್ಮನೆ ಬಂದಿದ್ದೆ. ನೀನು ನಿರಾಶ್ರಿತನಾಗಿ ಮಾತಾಡೋದನ್ನು ನೋಡಿದ್ರೆ ನನ್ನಿಂದ ಏನೋ ಮುಚ್ಚಿಡ್ತಾ ಇದೀಯಾ. ನಿನ್ನಿಂದ ಮುಚ್ಚಿಡುವಂತ ವಿಷಯ ನನ್ನಲ್ಲೇನಿದೆ ಮಿತ್ರ? ಹಾಗೇನಿದ್ದರೆ ಹೇಳು, ನನ್ನ ಕೈಲಾದಷ್ಟು ಸಹಾಯ ಮಾಡುವೆ. ಇಂದು ಸೈನಿಕ ಹುದ್ದೆಗೆ ಡೈರೆಕ್ಟ್ ಆಗಿ ಭರ್ತಿಗಳು ಇತ್ತು, ಭರ್ತಿ ಕೊಡಲು ಬಂದಿದ್ದೆ. ಭರ್ತಿ ಎಲ್ಲ ಪರೀಕ್ಷೆಯಲ್ಲಿ ಪಾಸಾದ ನನಗೆ ಆರ್ಡರ್ ಕೊಡುವುದನ್ನು ಬಿಟ್ಟು ಮುಖಾಂತರ ಬೇರೆಯವ್ರಿಗೆ ಆರ್ಡರ್ ಕೊಟ್ಟರು. ಲಕ್ಷ್ಮಣ ಬೇರೆಯವ್ರಿಗೆ ಆರ್ಡರ್ ಕೊಟ್ಟರು. ಹಾಗಾದ್ರೂ ಆಯ್ತು ಸಂತೋಷ್. ಮುಂದೆ ಏನು ಮಾಡಬೇಕೆಂಬುದರ ಬಗ್ಗೆ ಯೋಚನೆ ಮಾಡು. ಮುಂದೆ ಏನು ಯೋಚನೆ ಮಾಡುವುದು ಲಕ್ಷ್ಮಣ್? ಈ ಹಾಳಾದ ನೌಕರಿ ಹುಡುಕಲು ತಿರುಗಿ ತಿರುಗಿ ನನ್ನ ಜೀವನವೇ ಬೇಸತ್ತೋಗಿದೆ. ಈ ಹಾಳಾದ ಸರ್ಟಿಫಿಕೇಟ್ ಗಳನ್ನು ಹರಿದು ಹಾಕಿದರೆ ನಿನಗೆ ನೌಕರಿ ಸಿಗುವುದೇ? ಬಿಡು ಹುಚ್ಚಪ್ಪ ನಿನ್ನ ಹಠವನ್ನು. ಮತ್ತೇನು ಮಾಡುವುದು ಲಕ್ಷ್ಮಣ್? ನಮ್ಮಂತ ಬಡ ಮಕ್ಕಳು ಚಿಕ್ಕಂದಿನಿಂದಲೇ ಕೂಲಿ ಕೆಲಸ ಮಾಡಿ ಬದುಕಿದ್ದರೆ ಇಂದು ಈ ಹಾಳಾದ ನೌಕರಿ ಹುಡುಕುವ ಕಷ್ಟ ನನಗೆ ಬರುತ್ತಿರಲಿಲ್ಲ. ನೌಕರಿ ಎಂಬ ಪದವು ಪೇಟೆಯಲ್ಲಿ ಸಿಗುವ ವಸ್ತು ಅಲ್ಲಪ್ಪ. ಹೆಣ್ಣು ಹೊನ್ನು ಮಣ್ಣು ನಮ್ಮ ಹಣೆ ಬರದಲ್ಲಿ ಬರೆದಿದ್ರೆ ತಾನಾಗಿಯೇ ಒಲಿದು ಬರ್ತಾಳೆ. ಅದೇ ತರನಾಗಿ ನೌಕರಿ ಕೂಡ ಸಿಗುತ್ತೆ. ಹೋಗ್ಲಿ ಬಿಡು ಲಕ್ಷ್ಮಣ್, ನನ್ನ ಇಂಟರ್ವ್ಯೂ ಫೇಲ್ ಆದ ಸಂಕಷ್ಟದಲ್ಲಿ ನೀನೇಕೆ ಬೆಂಗಳೂರಿಗೆ ಬಂದೆ ಅನ್ನೋದು ಕೇಳೋದೇ ಮರೆತು ಹೋಯಿತು. ಮಾತಿನ ಚಕಮಕಿಯಲ್ಲಿ ನಾನು ಏತಕ್ಕಾಗಿ ಬೆಂಗಳೂರಿಗೆ ಬಂದಿದ್ದೇನೆಂದು ಹೇಳುವುದನ್ನೇ ಮರೆತು ಬಿಟ್ಟೆ. ನಂದು ಕೂಡ ಇವತ್ತು PSI ಇಂಟರ್ವ್ಯೂ ಇತ್ತು, ಕೊಡ್ಲು ಬಂದಿದ್ದೆ. ಏನಾಯ್ತು ಲಕ್ಷ್ಮಣ್ ನಿಮ್ PSI ಇಂಟರ್ವ್ಯೂ? ಭರ್ತಿಯ ಎಲ್ಲಾ ಇಂಟರ್ವ್ಯೂ ನಲ್ಲಿ ಪಾಸ್ ಆದೆ, ಆರ್ಡರ್ ಕೂಡ ಕೊಟ್ಟಿದ್ದಾರೆ. ನನಗೆ ನೌಕರಿ ಸಿಗದಿದ್ದರೂ ಕೂಡ ನನ್ನ ಮಿತ್ರನಾದ ನಿನಗೆ ನೌಕರಿ ಸಿಕ್ತಲ್ಲ, ಅದೇ ನನಗೆ ತುಂಬಾ ಸಂತೋಷ. ಇರಲಿ, ನಿಮ್ಮೂರಿನಲ್ಲಿ ನನ್ನ ತಂಗಿ ಸುವರ್ಣ ಹೇಗಿರುವಳು? ನಿನ್ನ ತಂಗಿಯು ಚೆನ್ನಾಗಿದ್ದಾಳೆ, ನನ್ನ ಅಣ್ಣ ಬಸವಂತನೂ ಚೆನ್ನಾಗಿದ್ದಾನೆ. ಬೆಂಗಳೂರಿನಲ್ಲಿ ನಿಮ್ಮಣ್ಣ ಭೇಟಿಯಾಗಿದ್ದ, ಆರಾಮಾಗಿರುವನೆಂದು ನನ್ನ ತಂಗಿ ಸುವರ್ಣಳಿಗೆ ತಿಳಿಸು. ನನ್ನ ಜೊತೆ ಎಂದು ನಮ್ಮೂರಿಗೆ ನಡೆ. ನಿನ್ನ ತಂಗಿ ನನ್ನ ಅಣ್ಣನನ್ನು ನೋಡಿಕೊಂಡು ಹೋಗೋಣಂತೆ. ಊರಿನಲ್ಲಿ ತುಂಬಾ ಕೆಲಸವಿದೆ, ಒಂದಿನ ಟೈಮ್ ಸಿಕ್ಕಾಗ ಬರುತ್ತೇನೆ. ಅದದ್ದು ಆಯ್ತು, ಟೀ ಕುಡಿದುಕೊಂಡು ಹೋಗೋಣಂತೆ, ನಡೆ.
ಮಾಡುವುದೇ ಇರಲು ದೇವನ ಗುರಿ. ಅದರಿಂದ ಹಿಂದೆ ನನಗೆದುರಾಗಿ ನಿಯಾಜಿ ವಿಷವನ ಆರ್ಥಿಕದಲ್ಲಿ ಮಣ್ಣು ಹಾಕಿಕೊಂಡು ಹೋದ. ಕೊನೆಗೆ ಹೂವಾಗಿ ಅರಳಬೇಕಾದ ಅವನ ಮಕ್ಕಳು ಸತ್ತು ಸಮಾಧಿಯಾಗಿದೆ. ಅವರು ಒಟ್ಟಿನಲ್ಲಿ ಈ ರಣದೇವನ ಎದುರು ಹಾಕಿಕೊಂಡು ಕಂಡು ಇನ್ನು ಯಾರು ಹುಟ್ಟಿಲ್ಲ, ಹುಟ್ಟಕ್ಕೂ ಬಿಡೋದಿಲ್ಲ. ಮತ್ತೆ ಅವನನ್ನು ಹುಟ್ಟಿದರೆ ಅವನು ಅಲ್ಲಿ ಹಕ್ಕಕ್ಕೆ ಬಿಡುವುದನ್ನು ರಣದೇವನ ಗುರಿ. ಏ ಚಂದ್ರ, ಏ ನನ್ನ ನಾಯಿ ಅಂತ ತಿಳ್ಕೊಂಡಿದ್ದೆ ಬೊಬರಾಕ ಇಲ್ಲ ಕರ್ದದ್ದು. ಎಲ್ಲ ಸಾಕಾರ ಹೇಳತ್ತು ಅಲ್ಲಿ ನಮ್ಮ ಎರಿ ಹೊಲದ ಕಳೆ ತಗೊಂಡ್ ಬಂದಲ್ಲ, ಅದನ್ನು ತಕೊಂಬಂದಿ ಅಂದ್ರಲ್ಲ, ಮತ್ ನಮ್ಮ ಹೊಲದ ಹೊಲದ ಅದನ್ನೇ ಎಲ್ಲ ತಕೊಂಬಂದ್ರಿ. ಇವತ್ತ ನಮ್ ಬಾಳಿಗಿಡ ನಮ್ಮ ಹಳದ ಹೊಲದ ಬಾಳಿಗಿಡ ಕಡೆಕ್ ಬರ್ತಾರ. ಅವ್ರಲ್ಲೇ 10,000 ರೂಪಾಯಿ ಅಡ್ವಾನ್ಸ್ ತಗೊಂಡು ಎಲ್ಲಾರು ಪಗಾರ ಕೊಟ್ಟು ಮನೆಗೆ ಬಂದ್ರು. ಅಷ್ಟು ಮಾಡಿ ಬರ್ತಾನ್ರಲ್ಲ. ಹಂಗಾಗಿ ಚಂದ್ರ, ನಿನ್ನೆ ಅವನು ನನ್ನ ತಂಗಿ ಸುಕನ್ಯಾಳನ್ನು ಯಾವನೋ ಕಾಲೇಜಿನಲ್ಲಿ ರ್ಯಾಗಿಂಗ್ ಮಾಡಿದಂತೆ. ಯಾರು ಅವನು? ನಾನು ಸಾಯಿಗೆ ಹೋಗ್ತಾರ ಸಾವುಕಾರ ಹೇಳ್ತೇನೆ, ನನಗೆ ಬರ್ತದ. ತಂಗಿ ಸುಕನ್ಯಾ, ನನ್ನನ್ನು ಕರೆದ ಕಾರಣ? ಕಾಲೇಜಿನಲ್ಲಿ ರ್ಯಾಗಿಂಗ್ ಮಾಡಿದನಂತೆ. ಅಲ್ಲ, ಅವರ ಪಕ್ಕದ ಊರಿದವನು. ಅವರ ಹೆಸರು? ಅವನ ಹೆಸರು ಸಂಪತ್ ಅಂತ ಅವನ ಹೆಸರು. ಚಂದ್ರ, ನಮ್ಮ ಜೀಪ್ ತೆಗೆದುಕೊಂಡು ಹೋಗಿ 4 ಮಂದಿ ರೌಡಿಗಳು ಕರ್ಕೊಂಡೋಗಿ ಅವನ ಎನಿಸಿ ಬಿಡು. ನೀನು ಹೊರ ಎನಿಸಿ ಉದಯ ಎನಿಸಿದರೆ ನನ್ನನ್ನು ಒಬ್ಬ ರೌಡಿ ಎಂದು ನನ್ನ ಸ್ನೇಹಿತರನ್ನು ತರನ್ನ ಬೇಡ. ಮತ್ತೇನು ಮಾಡ್ಲಿ ತಂಗಿ? ಅವರು ನನ್ನ ತಂದೆಗೆ ಬಾರದ ಹಾಗೆ ಮಾಡಿದಷ್ಟೇ ಸಾಕು ನನಗೆ. ಆಯ್ತವರ ಹೋಗೋಣ. ಈ ರಣದೇವನ ದೇಹದಲ್ಲಿರೋ 2 ಕಣ್ಣುಗಳೆಂದರೆ ಒಂದು ನನ್ನ ತಂಗಿ ಸುಕನ್ಯಾ. ಆ ಕಣ್ಣಲ್ಲಿ ಯಾರು ನೀರು ತರಿಸಿದ್ರೆ ಆ ಕಣ್ಣಲ್ಲಿ ರಕ್ತ ಹರಿಸುವ